ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಕ್ಸಲ್ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಿ ಕೆ ಶಿವರಾಮ್, ಡಾಕ್ಟರ್ ಜಿ ಬಿ ಹರೀಶ್, ನಗರಕೆರೆ ರಮೇಶ್, ಶ್ರೀಪಾಲ್ ನಮ್ಮ ಜೊತೆಗಿದ್ದಾರೆ. ವಿಮಲಾ ಮೇಡಮ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ. ನಾನು ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿರೋ ಶ್ರೀಪಾಲ್ ಜೊತೆಗೆ. ಶ್ರೀಪಾಲ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ, ನಾವು ಚರ್ಚೆ ಮಾಡ್ತಾ ಇದ್ವಿ. ಮಾತಿನ ನಡುವೆ ನಗರಕೆರೆ ರಮೇಶ್ ಅವರು ಒಂದು ಮಾತನ್ನು ಹೇಳಿದ್ರು, ಯಾರೂ ಕೂಡ ಇಂಥ ಘಟನೆಯನ್ನು ಒಪ್ಕೊಳ್ಳಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರ ಮಾತು. ಆಮೇಲೆ ಇನ್ನೊಂದು ಕೇಳಿರೋರು, ಯಾರಿಗೆ ಕೇಳಬೇಕು ನಾವು ಅನ್ನುವಂಥದ್ದು. ಯಾರು ಇಂಥ ಹೋರಾಟಗಳನ್ನು ಬೆಂಬಲಿಸ್ತಾರೆ ಅಂದರೆ ಯಾವುದೇ ಹೋರಾಟಗಳಾಗಿರ್ಬೋದು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ಏನು ಅಂದರೆ ಹೋರಾಟಕ್ಕೆ ಬೆಂಬಲಿಸಿದ್ದೇ ತಪ್ಪು ಅನ್ನುವಂಥ ದಾಟಿನಲ್ಲಿ ಖಂಡಿತವಾಗಲೂ ಹೇಳೋದಿಲ್ಲ. ಜನರಿಗೆ ಸಮಾನತೆಯನ್ನು ತರೋ ನಿಟ್ಟಿನಲ್ಲಿ, ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಯಾರು ಹೋರಾಟ ಮಾಡಿದ್ರು ಕೂಡ ಅದನ್ನು ಬೆಂಬಲಿಸಬೇಕು ಅನ್ನುವಂಥದ್ದು ಅದು ತತ್ವ, ಅದು ಒಪ್ಕೋತೀನಿ. ನಿಮ್ಮಗಳನ್ನೇ ಕೇಳಬೇಕು ನಾವುಗಳು ಅಂತ. ಯಾಕಿಂಥ ಘಟನೆಗಳಾಗ್ತಾ ಇದೆ? ಸಮಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಕ್ಸಲೀಯರ ಪರವಾಗಿ ದನಿ ಏರಿಸ್ತೀರಿ, ಮಾತಾಡ್ತೀರಿ, ಆದರೆ ಇಂಥ ಘಟನೆಗಳು ಬಂದಾಗ ಖಂಡಿಸೋದಿಲ್ಲ ನೀವುಗಳು, ಅವ್ರಿಗೆ ಹೇಳೋದಿಲ್ಲ ನೀವುಗಳು. ಯಾಕೆ ಅಂತ ಭಾರದ್ವಾಜ್ ಅವರು ನಾವು ಬೆಂಬಲಿಸಿ ಮಾತನಾಡ್ತೀವಿ ಅಂತ ಹೇಳಿದ್ರೆ, ಆದರೆ ನಾವು ಈ ಏನು ಛತ್ತೀಸ್ಗಢದ ಘಟನೆಯನ್ನು ಕೂಡ ತೀವ್ರವಾಗಿ ಖಂಡಿಸ್ತೀವಿ. ಅದೇ ರೀತಿ ನಕ್ಸಲರು ಇಲ್ಲಿವರೆಗೆ ನಡೆಸಿರ್ತಕ್ಕಂಥ ಘಟನೆಗಳನ್ನ, ಸರ್ಕಾರ ಚಳುವಳಿಗಳ ಮೇಲೆ ನಡೆಸಿರ್ತಕ್ಕಂಥ ಘಟನೆಗಳನ್ನ ಎಲ್ಲವನ್ನ ಖಂಡಿಸಿದ್ದೀವಿ. ಆದರೆ ಇಲ್ಲಿ ಘಟನೆಗಳು ನಡೆದಾಗ ಮಾತ್ರ ಸರ್ಕಾರಗಳು, ಪ್ರಭುತ್ವ ಮತ್ತೆ ಅದನ್ನ ಒಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್, ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗಿ ನೋಡ್ತಾ ಇದೆ ಬಿಟ್ರೆ ವಾಸ್ತವಿಕವಾಗಿ ಅಲ್ಲರ ಆದಿವಾಸಿಗಳಾಗಿರ್ಬೋದು ಅಥವಾ ಅಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ಜನರ ಸಮಸ್ಯೆಗಳ ಬಗ್ಗೆ ಇದು ಮಾಡಿಲ್ಲ. ನಮ್ಮ ಯಾವುದೇ ಸಂಘಟನೆಗಳಾಗಿರ್ಬೋದು, ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ಚಳುವಳಿ ನಡೆಸ್ತಾರೆ ಎಂದಿಗೂ ಕೂಡ ಹಿಂಸಾತ್ಮಕ ಮಾರ್ಗವನ್ನು ಎಂದಿಗೂ ಕೂಡ ನಾವು ಬೆಂಬಲಿಸಿಲ್ಲ. ಜನಪರವಾದಂಥ ಚಳುವಳಿಗಳನ್ನು ಮಾಡಿದ್ದೇವೆ. ಸರ್ಕಾರ ಇಲ್ಲಿವರೆಗೆ ಸ್ವಾತಂತ್ರ್ಯ ಭಾರತದ ಯಾವುದೇ ಸರ್ಕಾರ ಯಾವುದೇ ಸಾಮೂಹಿಕವಾದಂಥ ಸಂಘಟನೆ ಚಳುವಳಿಗಳನ್ನು ಇಲ್ಲಿವರೆಗೂ ಯಾವುದನ್ನು ಕೂಡ ಗೌರವಿಸಿಲ್ಲ. ಅದರೆಲ್ಲರ ಪ್ರತಿಫಲವೇ ಇವತ್ತು ಛತ್ತೀಸ್ಗಢದಂತ ಘಟನೆಗಳು ಮರುಕಳಿಸಲಿಕ್ಕೆ ಕಾರಣವಾಗಿದೆ. ರಿಪೀಟ್ ಮಾಡಿ ನೀವು ಹೇಳಿದಂತ ಪಾಯಿಂಟ್ ಶ್ರೀಪಾಲ್, ಇನ್ನೊಂದ್ಸರಿ ರಿಪೀಟ್ ಮಾಡಿ. ಈಗ ಸರ್ಕಾರಗಳು, ಯಾವುದೇ ಸರ್ಕಾರಗಳಾಗಿರ್ಬೋದು, ಸ್ವಾತಂತ್ರ್ಯ ಭಾರತದ ಯಾವುದೇ ಸರ್ಕಾರ ಇಲ್ಲಿಯವರೆಗೂ ಕೂಡ ಮೂಲಭೂತ ಸಮಸ್ಯೆಗಳೇನಿದೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಚಿಂತನೆಯನ್ನು ಮಾಡಿಲ್ಲ. ಆದ್ರೆ ಬರೀ ಈ ರೀತಿಯ ಘಟನೆಗಳು ನಡೆದಾಗ ಮಾತ್ರ ಅದನ್ನ ಇಶ್ಯೂ ಆಗಿ ಪರಿಗಣಿಸ್ತಾರೆ ಬಿಟ್ರೆ ಯಾತಕ್ಕಾಗಿ ನಕ್ಸಲ್ ಚಳುವಳಿಗಳು ಹುಟ್ಟಿದ್ವು ಅಂತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಂದು, ಯಾವುದೇ ಚಳುವಳಿಗಳನ್ನ ಭಾರತದ ಸರ್ಕಾರಗಳು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರವಾಗಿರ್ಬೋದು, ಇಲ್ಲಿಯವರೆಗೆ ಯಾವ ಚಳುವಳಿಗಳನ್ನು ಗೌರವಿಸಿಲ್ಲ, ಯಾವ ಚಳುವಳಿಯ ಬೇಡಿಕೆಗಳನ್ನು ಕೂಡ ಈಡೇರಿಸಿಲ್ಲ. ಈ ರೀತಿಯ ಹೋರಾಟಗಳು ಕೇವಲ ಹೋರಾಟಗಳಾಗಿ ಮಾತ್ರ ಉಳ್ಕೊಂಡಿದ್ಯಾ? ಅದಕ್ಕೆ ನೀವು ಪ್ರಶ್ನೆಗೆ ಉತ್ತರ ಕೊಡಬೇಕು ಶ್ರೀಪಾಲ್ ಅವರೇ. ಯಾಕಂದ್ರೆ ಏನೋ ಒಂದು ಹೋರಾಟದ ಉಮ್ಮೆಯಲ್ಲಿ ತಂಡಗಳಾಗಿರುವಂಥದ್ದು, ಒಬ್ಬರ ಮೇಲೆ ಬಡದಾಡ್ಕೊಂಡು ಸಾಯ್ತಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅವರ ಸಂಪರ್ಕಗಳು ಅಂಡರ್ವರ್ಲ್ಡ್ನಿಂದ ಹಿಡಿದು ನೀವು ದೇಶದ ಆಚೆಗಿನ ಉಗ್ರರ ಜೊತೆಗಿನ ಸಂಘಟನೆಗಳ ಜೊತೆ ತನಕ ಸಂಪರ್ಕ ಇರುವಂಥದ್ದು, ಅದನ್ನು ಒಪ್ತಿರೋ ಇಲ್ಲೋ? ಇಲ್ಲ ಅನ್ನೋದಾದ್ರೆ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರುತ್ತವೆ ಇವರಿಗೆ? ಇಲ್ಲ, ನಾವು ಅದನ್ನ ಒಪ್ಪಲ್ಲ. ನಾವು ಮೊದಲನೇ ಹೇಳಿದೆ, ನಾನು ಕ್ರಾಂತಿಕಾರಿ ಆಗಿರ್ತಕ್ಕಂಥ ಶಸ್ತ್ರಾಸ್ತ್ರ ಇರ್ತಕ್ಕಂಥ ಹೋರಾಟಗಳನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಾವು ಹೇಳ್ತಕ್ಕಂಥದ್ದು ಶಾಂತಿಯುತವಾಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೆಸಿರ್ತಕ್ಕಂಥ ಚಳುವಳಿಗಳು. ಅದು ಮೊನ್ನೆವರೆಗೆ ನಡೆದಂತ ಅಣ್ಣಾ ಹಜಾರೆ ಚಳುವಳಿ ಕೂಡ ಇರ್ಬೋದು. ಎಷ್ಟು ಚಳುವಳಿಗಳನ್ನ ಸರ್ಕಾರಗಳು ಗೌರವಿಸಿದೆ. ಆ ರೀತಿಯ ಪ್ರಾಮಾಣಿಕ ಚಳುವಳಿಗಳಿಗೆ ಮಾಧ್ಯಮಗಳಾಗ್ಲಿ, ಪತ್ರಿಕೆಗಳಾಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಎಷ್ಟರ ಮಟ್ಟಿಗೆ ಅದಕ್ಕೆ ಸ್ಪಂದಿಸಿದೆ ಅಂತಕ್ಕಂಥದ್ದನ್ನ ಮೊದಲು ನಾವಿಲ್ಲಿ ಸೂಕ್ಷ್ಮವಾಗಿ ನೋಡ್ಬೇಕು ಭಾರದ್ವಾಜರು. ಓಕೆ, ಹಾಗಾದ್ರೆ ಈಗ ಮತ್ತೆ ಆಪರೇಷನ್ ಗ್ರೀನ್ ಹ್ಯಾಂಡ್ ಶುರು ಆಗಬೇಕಾ ನಿಮ್ಮ ಪ್ರಕಾರ? ಹಾಗಾದ್ರೆ ನಕ್ಸಲೀಯರ ದಮನಕ್ಕೆ ನಾವು ಹೇಳ್ತಕ್ಕಂಥದ್ದು ನಕ್ಸಲ್ ಅದನ್ನ ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆಯಾಗಿ ಪರಿಗಣಿಸಬೇಕು ಬಿಟ್ರೆ ಅದನ್ನ ಬಂದೂಕಿನ ಮೂಲಕ ನಿಯಂತ್ರಿಸ್ತಕ್ಕಂಥದ್ದು ಅಥವಾ ಹಿಂಸೆಗೆ ಪ್ರತಿಹಿಂಸೆ ಮಾಡ್ತಕ್ಕಂಥದ್ದು ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ಮಾರ್ಗ ಅಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಓಕೆ ಫೈನ್. ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ನಾನು ಮತ್ತೆ ಚರ್ಚೆ ಮಾಡ್ತೇನೆ ನಗರಕೆರೆ ರಮೇಶ್ ಅವರ ಜೊತೆಗೆ. ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಏನಾದರೂ ಒಬ್ಬರು ಯಾರನ್ನಾದರೂ ಕೊಂದು ಬಿಟ್ರೆ ಮಾನವ ಹಕ್ಕುಗಳ ಸಂಘಟನೆ ದಿಢೀರ್ ಎದ್ದು ಬಿಡ್ತವೆ ಅಂತ ನಮ್ಮ ದೇಶದಲ್ಲಿ. ಇದು ಸ್ಪಷ್ಟವಾಗಿ ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಇದು ಅವ್ರನ್ನ ಕೊಲ್ತಾ ಇದ್ದೀರಿ ನೀವು, ಹಾಗೆ ಹೀಗೆ ಅಂತ. ಆದರೆ ನಕ್ಸಲೀಯರು ಈ ರೀತಿ ಕೊಲ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಎಂದೂ ಕೂಡ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥ ಮಾತನ್ನು ತಾವುಗಳು ಹೇಳೋದಿಲ್ಲ ಅಂತ. ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಕೇವಲ ಏನು ಅಂತಂದರೆ ಇದು ಪೊಲೀಸರಿಗೆ ಮಾತ್ರ ಅನ್ವಯ ಆಗುತ್ತಾ? ನಕ್ಸಲೀಯರಿಂದ ಯಾರು ಸಾಯ್ತಾರೆ ಅವ್ರಿಗೆ ಅನ್ವಯ ಆಗೋದಿಲ್ವಾ ಅನ್ನುವಂಥದ್ದು. ಯಾಕಂದರೆ ಇಲ್ಲೇ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ನಸ್ರನ್ನ ಕೊಂದಂಥ ಸಂದರ್ಭದಲ್ಲಿ, ನಸ್ರನ್ನ ಕೊನೆಗಾಣಿಸ್ತಾರೆ ಇವರು. ಆ ಸಂದರ್ಭದಲ್ಲಿ ಏನು ಅಂತ ಎದ್ದುಬಿಟ್ಟು ಎಲ್ಲ ಶಕ್ತಿಗಳು ಅಂತ ದನಿಗಳೆಲ್ಲ ಎದ್ದುಬಿಟ್ಟು ಅಂತ. ಆದರೆ ಇದೇ ನಸ್ರು ಎಷ್ಟು ಜನ ಕ್ಯಾಬರೆ ಹುಡುಗಿಯರುಗಳನ್ನು ಕೊಂದಿದ್ದ ಅನ್ನೋದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ ಅಂತ.
ಸೊ ನನ್ನ ಪ್ರಶ್ನೆ ತಮಗೆ ರಮೇಶ್ ಇದು ಉತ್ತರ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಕೇವಲ ಏನಂದ್ರೆ ಪೊಲೀಸರಿಗೆ ಮಾತ್ರ ಅನ್ವಯ ಆಗುವಂಥದ್ದ, ನಕ್ಸಲರಿಗೆ ಅನ್ವಯ ಆಗಲ್ವಾ ಇದು ಅಂತ? ಮಾನವ ಹಕ್ಕುಗಳು ಅಂದ ಮೇಲಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮಾನವ ಹಕ್ಕುಗಳು ಇರ್ತದೆ. ಆದರೆ ನಾವು ಇವಾಗ ಹೇಳ್ತಾ ಇರೋದೇನು ಅಂತಂದರೆ ಇದೊಂದು ಸಮಸ್ಯೆ, ಅದರ ಬಗ್ಗೆ ಏನೂ ಅನುಮಾನ ಇಲ್ಲ. ಈಗ ನಸ್ರುನ್ ಕೊಂದಿದ್ದು ಮತ್ತೊಂದು ಅವೆಲ್ಲ ಇದೆಯಲ್ಲ, ಅಂದರೆ ನಾವು ಮುಖ್ಯವಾಗಿ ಹೇಳುವಂಥದ್ದು ಸರ್ಕಾರ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದೆ. ಸರ್ಕಾರ ಅಂತಂದರೆ ಯಾವುದೇ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು. ಹಾಗಾಗಿ ಸರ್ಕಾರಕ್ಕೆ ಹೆಚ್ಚು ಜವಾಬ್ದಾರಿ ಇರ್ತದೆ. ಒಂದು ಕಾನ್ಸ್ಟಿಟ್ಯೂಷನ್ ಅಂತ ನಾವು ಮಾಡ್ಕೊಂಡಿದ್ದೀವಿ, ಸಂವಿಧಾನ. ಆ ಸಂವಿಧಾನವನ್ನು ಮೊದಲಿಗೆ ಗೌರವಿಸಬೇಕಾದದ್ದು ಸರ್ಕಾರ. ಸಂವಿಧಾನವನ್ನು ಗೌರವಿಸದೇ ಇದ್ದರೆ ಅವ್ರಿಗೆ ಶಿಕ್ಷೆ ಕೊಡಬೇಕಾದದ್ದು ಸರ್ಕಾರವೇ, ಅದರ ಬಗ್ಗೆ ಏನೂ ಅನುಮಾನ ಇಲ್ಲ. ನೀವು ಶಿಕ್ಷೆ ಕೊಡಬೇಡಿ, ಅವ್ರನ್ನ ಬಿಟ್ಬಿಡಿ, ಇವ್ರನ್ನೂ ಕೂಡ ಈಗ ನಕ್ಸಲೀಯರನ್ನು ಇದನ್ನು ಮಾಡುತ್ತಿರಲ್ಲ ಅವ್ರನ್ನೂ ಕೂಡ ಬಿಟ್ಬಿಡಿ, ಅವ್ರು ಇಷ್ಟ ಮಾಡಿದಾಗ ಮಾಡಿ ಅಂತ ನಾವು ಎಂದೂ ಹೇಳೋದಿಲ್ಲ. ಒಂದು ಕಾನ್ಸ್ಟಿಟ್ಯೂಷನ್ ಅಂತ ನಾವು ಮಾಡ್ಕೊಂಡಿರೋದು, ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಕೆಲವು ಗುರಿಗಳು ಇಟ್ಕೊಂಡಿದ್ದೀವಿ. ಆ ಗುರಿಗಳನ್ನು ನಾವು ನಿಜವಾಗ್ಲೂ ಮುಟ್ಟೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದೇವೆ. ಪ್ರತಿ ಸಲವೂ ಕೂಡ ಡೇ ಇನ್ ಆ್ಯಂಡ್ ಡೇ ಔಟ್ ನಾವು ಗಾಂಧಿಯನ್ನು ಉಲ್ಲೇಖ ಮಾಡ್ತಾಲೇ ಇರ್ತೀವಿ. ಕೊನೆಯ ವ್ಯಕ್ತಿಯ ಕಣ್ಣೀರು ಒರೆಸೋವರೆಗೂ ಕೂಡ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಗಾಂಧಿ ಬಹಳ ಅಪ್ರಸ್ತುತ ಅಂತ ಅನ್ಸುತ್ತೆ ನನಗೆ. ಅಲ್ಲಲ್ಲ, ಆದರೆ ಇವಾಗ ಏನಾಗ್ತಿದೆ, ಕೊನೆಯ ವ್ಯಕ್ತಿಯ ಕಣ್ಣೀರು ಒರೆಸೋದು ಅನ್ನೋದ್ರ ಬಗ್ಗೆ ಯಾವ ಯೋಚನೆನೇ ಇಲ್ಲ. ಅಭಿವೃದ್ಧಿಯ ಮಾದರಿ ಹೇಳ್ತೀನಿ, ಗಾಂಧಿ ಅಪ್ರಸ್ತುತ ಅಂತ ಹೇಳಲೇಬೇಡಿ. ಯಾಕೆಂದ್ರೆ ಅಲ್ಲ, ನಮ್ಮ ದೇಶಕ್ಕೆ ಏನು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಅವರು ಒಬ್ಬರು ಮುಖ್ಯ ಪಾತ್ರ ವಹಿಸಿದವರು. ಆಮೇಲೆ ಈ ಚಳುವಳಿಗೆ ಎಲ್ಲೂ ಗೌರವ ಸಿಗಲ್ಲ ಅಂಥೇಳಿ ಈಗ ಶ್ರೀಪಾಲ್ ಅವರು ಹೇಳಿದ್ರು. ಗಾಂಧಿಯವ್ರು ನಡೆಸಿದಂಥ ಮತ್ತು ಗಾಂಧಿಯವ್ರ ಜೊತೆ ಇದ್ದಂಥ ಎಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂಥ ಎಲ್ಲ ಚಳುವಳಿಗಾರರಿಗೆ ಎಷ್ಟು ಗೌರವ ಸಿಕ್ಕಿದೆ ಅಂತೇಳಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಾಗಲೇ ನಮಗೆ ಗೊತ್ತಾಗಿದೆ. ಇನ್ನೊಂದು ನಾನು ಶಿವರಾಮ್ ಅವ್ರು ಹೇಳಿದ್ದಕ್ಕೆ ಸೇರಿಸುವಂಥದ್ದು ಅಂದರೆ, ಭಾರತದ ಸ್ವಾತಂತ್ರ್ಯ ನಂತರದಲ್ಲಿ ಚಂಬಲ್ ಕಣಿವೆಯಲ್ಲಿ ಡಕಾಯಿತರ ಬಹಳ ದೊಡ್ಡ ಹೋರಾಟ ಇತ್ತು. ಅಲ್ಲಿರುವಂಥವ್ರನ್ನ ದೋಚೋದು, ಇಡೀ ವ್ಯವಸ್ಥೆಯನ್ನು ಉತ್ಪಾಟನೆ ಮಾಡೋದು. ಆಗ ಜಯಪ್ರಕಾಶ್ ನಾರಾಯಣ್ ಅವರು ಗಾಂಧಿಯ ದಾರಿಯಲ್ಲೇ ಹೋದವರು. ಒಂದು ಕಾಲಕ್ಕೆ ಅವ್ರು ಕಮ್ಯುನಿಸ್ಟು, ದಯಮಾಡಿದ್ದನ್ನು ಎಲ್ಲ ಕಮ್ಯುನಿಸ್ಟ್ ಮಿತ್ರರು ಗಮನಿಸಬೇಕು. ಅವರು ರಕ್ತದ ದಾರಿಯಲ್ಲಿ ಇದ್ದವರು, ಇಲ್ಲ ಕಮ್ಯುನಿಸ್ಟ್ ಇದ್ರು, ಅವ್ರು ನನಗೆ ಗೊತ್ತು. ಗಾಂಧೀಜಿಯವರು ಪ್ರಭಾವತಿಯವ್ರನ್ನ ಆಶ್ರಮದಲ್ಲಿ ಇಟ್ಕೊಂಡು, ನಾನು ದೀರ್ಘವಾಗಿ ಓದಿದ್ದೀನಿ ಜಯಪ್ರಕಾಶ್ ನಾರಾಯಣ್ ಬಗ್ಗೆ. ಹಾಗಾಗಿ ಅವರು ಆಮೇಲೆ ಆ ಪ್ರೇಮದಲ್ಲಿ ಅವರು ಒಂದು ರೀತಿ ಪರಿವರ್ತನೆಯನ್ನು ಹೊಂದಿ ಅಲ್ಲಿಂದ ಅವರು ಸೋಷಿಯಲಿಸ್ಟ್ ಆಗಿ ಬಂದರು. ಅಂದ್ರೆ ಹಿಂಸೆಗೆ ದಾರಿ ಅನುಸಂಧಾನ ಇದೆ, ಶಾಂತಿ ಇದೆ. ಇಲ್ಲ, ಈಗ ಗಾಂಧಿ JP ಅವರನ್ನ ವಿಚಾರನ ಬಿಟ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗೇನು ಅಂತಂದ್ರೆ, ಈಗ ಇದ್ದಕ್ಕಿದ್ದ ಹಾಗೆ ಕಾಡಿನ ಜನರನ್ನ, ಕಾಡಿನ ಮಕ್ಕಳನ್ನ ಒಕ್ಕಲೆಬ್ಸ್ಲಿಕ್ಕೆ ಹೋಗ್ತಾರೆ, ಮುಲಾಜಿಲ್ದಂಗೆ ಒಕ್ಕಲೆಬ್ಬಿಸ್ತಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಮಾಡ್ಬೇಕು? ಅವ್ರ ಕೈ ಕಟ್ಕೊಂಡು ಕೇಳಬೇಕಾ? ಅಥವಾ ನೀವೇ ಹೇಳ್ದಂಗೆ, ಗಾಂಧಿ ಹೇಳ್ದಂಗೆ ಒಂದು ಕಪಾಳ ಹೊಡೆದ್ರೆ ಇನ್ನೊಂದು ಕಪಾಳ ಹೊಡಿರಪ್ಪ ಅಂತ ಅನ್ಬೇಕು? ಅವರು ಏನು ಮಾಡಬೇಕು? ದನಿ ಎತ್ತಬಾರ್ದು. ನೋಡಿ, ಮೇಧಾ ಪಾಟ್ಕರ್ ಮಾಡೋ ಹೋರಾಟ ಇದೆ. ಮೇಧಾ ಪಾಟ್ಕರ್ ಮಾಡೋ ಹೋರಾಟದಲ್ಲಿ ಆಕೆಯ ಕಡೆಯಿಂದ ಹಿಂಸೆ ಆಗ್ತಾ ಇದೆಯಾ? ಅನೇಕ ರೀತಿಯ ಹೋರಾಟಗಳು. ಸುಂದರ್ಲಾಲ್ ಬಹುಗುಣ ಅಪ್ಪಿಕೋ ಚಳವಳಿ ಮಾಡಿದ್ರು, ಕರ್ನಾಟಕದಲ್ಲಿ ಆಯಿತು. ಕುಸುಮ ಸೊರಬ ಹೋರಾಟ ಮಾಡಿದ್ರು, ಇದೇ ಪಶ್ಚಿಮ ಘಟ್ಟಗಳನ್ನು ಉಳಿಸುವಂತ ಸಂದರ್ಭದಲ್ಲಿ. ಶಿವರಾಮ್ ಕಾರಂತರು ಅದಕ್ಕೋಸ್ಕರ. ಸರಿ, ನೀವು ಮೇಧಾ ಪಾಟ್ಕರ್ ಅವರ ಹೋರಾಟ ಒಪ್ತೀರಿ ಅನ್ನೋದಾದ್ರೆ, ಅವರು ನಕ್ಸಲೀಯರನ್ನ ಬೆಂಬಲಿಸುವಂತವ್ರಲ್ಲ ಅವರು ಕೂಡ ಒಬ್ಬರು, ಅದನ್ನು ಕೂಡ ತಾವು ಒಪ್ಪಬೇಕು ಅಂತ? ಇಲ್ಲ, ಹೋರಾಟವನ್ನು ಬೆಂಬಲಿಸ್ತಾರ ಅವರು. ಅಲ್ಲಲ್ಲ, ಶೋಷಿತರ ಶೋಷಣೆಗೊಳಗಾದವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ನಕ್ಸಲೀಯರನ್ನ ನಾವು ಮೆಚ್ಚುತ್ತೀವಿ. ಯಾರು ಶೋಷಿತರ ಪರವಾಗಿ, ದೀನದಲಿತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಅಥವಾ ಬಡವರ ಪರವಾಗಿ, ರೈತರ ಪರವಾಗಿ, ಅಂದರೆ ಸೋತ ರೈತ, ಒಬ್ಬ ಬಡ ರೈತನ ಪರವಾಗಿ, ಒಬ್ಬ ಕೂಲಿ ಕಾರ್ಮಿಕ ಅಂತ ನಾನು ಭಾಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಒಬ್ಬ ಪೊಲೀಸ್ ಒಬ್ಬ ಕಾರ್ಮಿಕನಾಗ್ತಾನೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಾರ್ಮಿಕನಾಗ್ತಾನೆ. ಅವನಿಗೆ ದುಡಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅಮಾನವೀಯವಾಗಿ ಈ ವ್ಯವಸ್ಥೆ ದುಡಿಸ್ಕೊಳ್ತಾ ಇದೆ. ಯಾವ ಮಾನವ ಹಕ್ಕುಗಳ ಪರವಾಗಿ ಹೋರಾಟ ಮಾಡ್ತಿರೋ ಸಂಘಟನೆಗಳು ಇದುವರೆಗೂ ಒಬ್ಬ ಪೊಲೀಸ್ ಸಿಬ್ಬಂದಿಯ ಕೆಲಸದ ಬಗ್ಗೆ ಯಾರೂ ಮಾಡಿಲ್ಲ. ಅದು ನನ್ನ ಪ್ರಕಾರ ಅತಿ ದೊಡ್ಡ ಮಾನವ ಹಕ್ಕುಗಳ ಉಲ್ಲಂಘನೆ ಅದು. ಎಸ್ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಮಾತಾಡೋಣ. ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮದ ಬಳಿಕ ಮತ್ತೆ ಚರ್ಚೆ.